MNR ನ್ಯೂಸ್ನ ಫಲಶ್ರುತಿ ಜಾಂಬವ ಸೇನೆಯ ಹೋರಾಟಕ್ಕೆ ಯಶಸ್ವಿ. 6 ತಿಂಗಳಿನಿಂದ ಸಮಸ್ಯೆಗೆ ಒಂದೇ ದಿನದಲ್ಲಿ ಮುಕ್ತಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಶಿವನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮದ ಶೈಲೇಶ್ವರ ಸ್ವಾಮಿ ದೇವಾಲಯದ ಸಮೀಪ ಚರಂಡಿಯನ್ನು ಪುನರ್ ನಿರ್ಮಾಣ ಮಾಡಲು ಇದ್ದ ಚರಂಡಿಯನ್ನು ಕಿತ್ತು 6 ತಿಂಗಳಾದರೂ ಕೂಡ ಅಲ್ಲಿ ಕಾಮಗಾರಿ ಪೂರ್ಣಗೊಳಿಸದೆ ಗ್ರಾಮಸ್ಥರಿಗೆ ಸಮಸ್ಯೆ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ MNR ನ್ಯೂಸ್ನಲ್ಲಿ ವರದಿ ಬಿತ್ತರಗೊಂಡ ಬೆನ್ನಲ್ಲೇ ಜಾಂಬವ ಯುವ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ SM ರಮೇಶ್ ಚಕ್ರವರ್ತಿಯವರು ಸ್ಥಳಕ್ಕೆ ಭೇಟಿ ನೀಡಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ದರಾಜುರವರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿಯಪ್ಪ ಸರ್ ಅವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಚಂದ್ರ ಅವರನ್ನು ಕೂಡ ಸ್ಥಳಕ್ಕೆ ಕರೆಸುವ ಮುಖಾಂತರವಾಗಿ 6 ತಿಂಗಳಿಂದ ಸಮಸ್ಯೆಗೆ ಇತಿಶ್ರೀ ಆಡಿದ್ದಾರೆ. ಇನ್ನು ಕಾರ್ಯನಿರ್ವಹಣಾಧಿಕಾರಿಯ ಮುನಿಯಪ್ಪರವರು ಸ್ಥಳೀಯ ನಿವಾಸಿಗಳ ಮನವಿ ಮೇರೆಗೆ 15 ದಿನಗಳ ಗಡುವನ್ನು ಪಡೆದಿದ್ದು 15 ದಿನಗಳ ಒಳಗಾಗಿ ಸಂಪೂರ್ಣವಾಗಿ ಕಾಮಗಾರಿಯನ್ನು ಮುಗಿಸುವುದು. ಇಂದು ತಾತ್ಕಾಲಿಕವಾಗಿ ಮೋರಿಯ ಮೇಲೆ ಚಪಡಿ ಕಲ್ಲನ್ನು ಹಾಸುವ ಮುಖಾಂತರವಾಗಿ ನಾಳೆ ಶನಿವಾರ ಶ್ರಾವಣ ಮಾಸದ ಕೊನೆಯ ಶನಿವಾರದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರುವ ಕಾರಣದಿಂದ ತಾತ್ಕಾಲಿಕ ಸಮಸ್ಯೆ ನೀಡಲಾಗಿದೆ. 15 ದಿನಗಳ ಒಳಗಾಗಿ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸಲಾಗುವುದೆಂಬ ಭರವಸೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜಾಂಬವ ಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ಕೂಡ ಮಾತನಾಡಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರು ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕರೆಗೆ ಹೋಗೊಟ್ಟು ಬಂದು 6 ತಿಂಗಳಿಂದ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಓಡಾಡ್ಕೊಂಡೇನಿಲ್ಲ ಸರ್, ಇವತ್ತು ಒಂದು ದಿವಸ ಅಷ್ಟೇ, ನಾಳೆ ತೆಗಿಸಿ ನಾನು ಕೆಲಸ ಮಾಡಿಸ್ಕೊಡ್ತೀನಿ. ನಮ್ಗೆ 15 ದಿವಸ ಟೈಮ್ ಕೊಟ್ಟಿದ್ದಿಲ್ಲ, 15 ದಿವಸದೊಳಗಡೆ ಏನನ್ನ ಆಗಿಲ್ಲ ಅಂದ್ರೆ ನನ್ನ ಕಡೆ ಆಯ್ತಾ. ಇವತ್ತು ನಮ್ಮ ಪಿಡಿ ಬಂದ್ಬಿಟ್ಟು ಏನಪ್ಪ ನಾನು ಭರವಸೆ ಕೊಟ್ಟಿದ್ದೀನಿ. ಈಗ ಏನಂತ ನಾವು ಕೆಲಸ ಮಾಡಲೇಬೇಕು. ನಾವು ಲೈಟು ಚರಂಡಿ ನೀರು ಚೆನ್ನಾಗಿ ಕೇಳೋಕ್ಕೆ ಮಾಡೇಬೇಕು. ಇದು ನೆಟ್ಬಿಟ್ಟು ಒಂದು 15 ದಿವಸ ಟೈಮ್ ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ಯಾವುದನ್ನ ಗಂಟೆ ಲಕ್ಷ ಮಾಡಬೇಕು. ಸರಿ, ಮಾತಾಡೋದಿಲ್ಲ. ಅಲ್ಲ, ನೀವು ಇಲ್ಲಿ ಕೇಳಿ, ಪಿ ಡಿ ಓದಿದ್ದೀರಾ ನೀವು ಏನ್ ನಿಮ್ ಕೆಲಸ ಏನೋ ಅದ್ ಮಾತಾಡ. ನಾನು ಲಾ ಮಾಡಿದ್ದೀನಿ ಅಂತಂದ್ರೆ ನೀವು ಈ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಅಲ್ಲ ಇಲ್ಲಿ ಕೇಳೋದ್ ಕೇಳಿ. ನನ್ಗಲ್ಲ, ಸಾರ್ವಜನಿಕರು ಕೇಳಿದ್ರೆ ನೀನ್ ಯಾರು ಕೇಳ್ತೀರಾ? ನಾವು ನಮ್ಗೆ ಈಗ ಕೇಳ್ತೀವಿ ಸ್ವಾಮಿ. ಇಲ್ಲಿ ನಮ್ಗೆ ಯಾರ ಹತ್ರ ಏನ್ ಮಾತಾಡ್ಬೇಕು, ಯಾರ ಹತ್ರ ಏನ್ ಕೆಲಸ ತಗೋಬೇಕು ನಮ್ಗೆ ಗೊತ್ತಿದೆ. ನೀವು ಪಿ ಡಿ ಅವರಾಗಿ ಸಾರ್ವಜನಿಕರು ನೀವೇ ದೇವ್ರುಗಳು. ನಿಮ್ಮ ಹತ್ರ ಬಂದಾಗ ನೀವು ಒಂದು ಈ ಖಾತೆ ಮಾಡ್ಕೊಡ್ಬೇಕು ಅಂತಂದ್ರೆ ಅದು ಕೇಳೋದು ನಮ್ಗೆ ಗೊತ್ತಿದೆ. ಇವಾಗ ನಾನು ಮಾಹಿತಿ ಹಾಕೊಂತೀನಿ. ನೀವು ಕಂಪನಿದು ಒಂದು ₹1,00,000 ನಾನು ಓಪನ್ ಆಗಿ ಸಾಹೇಬ್ರ ಮುಂದ್ಗಡೆ ಹೇಳ್ತಾ ಇದ್ದೀನಿ. ₹1,00,000 ತೆಗೆದು 25 ಲಕ್ಷ ರೂಪಾಯಿ ಮಾತ್ರ ಬಿಲ್ ಮಾಡಿರೋದು. ನಾನು ಮಾಹಿತಿ ಹಾಕೊಂಡೇ ಬರ್ತೀನಿ. ಮೆಂಬರ್ಗಳು ಎಷ್ಟು ಜನ ಇದ್ರೆ, ನೀವು ಎಷ್ಟು ಜನ ಇದ್ರೆ ಎಲ್ಲ ಬರ್ತಾ ಇದ್ದೀರಿ. ಬಿಡಿ, ಸಾರ್ವಜನಿಕರಿಗೆ ಸಮಸ್ಯೆ ಇದ್ದಾಗ ಹೋಗಿದೆ ಬಿಡಿ. ನಾನು ಬಿಡೋದಿಲ್ಲ. 15 ದಿವಸ ಟೈಮ್. ಇದನ್ನ ಒಂದ್ ಸ್ವಲ್ಪ ನಾನು ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಮೀಟಿಂಗ್ ಅಂತ ಟೈಮ್ ತಗೋಬೇಡ ಸರ್. ಈಗ ಮೀಟಿಂಗ್ ಯಾಕಂದ್ರೆ ನಾನು ಮೆಂಬರ್ಗೂ ಕನ್ವಿನ್ಸ್ ಮಾಡ್ತೀನಿ. ಏನು ಮಾಡ್ಬೇಕಾಗುತ್ತೆ, ಮೀಟಿಂಗ್ ಅಲ್ಲಿ ಇಟ್ಕೊಂಡು ಟೈಮ್ ಕೇಳ್ಕೊಂಡು ಹೋಗಂಗಿದ್ರೆ ನಾನು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ನಾನು ಹೇಳಿರ್ತಕ್ಕಂಥ ನಿರ್ದೇಶನ ಕಳಿಸು. ನಾನು ಮೆಂಬರ್ಸ್ ಗಮನ ತಂದು ನಾನು ಮೆಂಬರ್ಸ್ ಇದು ಮಾಡೋಣ ಅಂತೆ. ಮೆಂಬರ್ಸ್ ಬಿಟ್ಟು ನಾನು ಇಲ್ಲಿ ಏನು ಮಾತಾಡ್ತಿಲ್ಲ. ಸರಿನಾ? ಕ್ಲಿಯರ್ ಮಾಡ್ಬೇಕು. ಟೈಮ್ ತಗೊಂಡು ನೀವು ಹೋಗಕ್ ಹೋಗ್ಬೇಡಿ. ಇವರು ನನ್ನವರೇ ಸಾಹೇಬ್ರೆ, ಅವರು ನನ್ನ ಸಮುದಾಯ, ಇದು ನನ್ನ ಸಮುದಾಯನೇ. ಈ ರಾಜಕೀಯ ತಗೊಂಡ್ಬಂದು ಮೆಂಬರ್ಗಳು ಕುತಂತ್ರಗಳಿಂದ ಅವ್ರಿಗೂ ನೋವು ಕೊಡೋದು, ಈ ಕಡೆ ಇವ್ರಿಗೂ ನಮ್ಮವ್ರಿಗೆ ಎಲ್ಲರಿಗೂ ನೋವು ಕೊಡೋದು. ಇದು ಈ ಕೆಲಸ ಮಾಡಿದ್ರೆ ಯಾರಿಗೂ ನೋವು ಅಂತ ಇಲ್ಲ. ಇಲ್ಲಿ ನೋಡಿ ಸಾಹೇಬ್ರೆ, ಆಯಮ್ಮನ ವಯಸ್ಸು ಈಗ ಇಲ್ಲಿ ಏನಾದ್ರು ರೋಡ್ ಮಾಡ್ಬೇಕಾದ್ರೆ ಮಾಡಿದ್ರೆ ಇಲ್ಲಿ ಒಂದ್ ನಿಮಿಷ. ಹೌದೌದು, ಈ ಚರಂಡಿ ಒಳಗಡೆ ಇಳಿದು ಮಗನ್ ಕರ್ಕೊಂಡು ಇನ್ನ ಅನುಕೂಲ ಆಗುತ್ತೆ. ಒಟ್ನಾಗ ಯಾರಿಗಾನ ತೊಂದರೆ ಆಗಂಗಿದ್ರೆ ನನ್ಗೆ ಹೇಳ್ಬಿಡ್ಬೋದಪ್ಪ, ನಾನು ನಿಲ್ಲಿಸ್ಬಿಡ್ತೀನಿ ಬೇಕಾದ್ರೆ. ಅವರು ಸಂಜೆ ಬಂದು ಇವರು ಬಂದಿದ್ದಕ್ಕೆ ನೋಡಿ, ಅವ್ರು ಬಂದಿದ್ದು. ನಾನು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನಾಳೆ 10 ಗಂಟೆ ಒಳಗಡೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಇದಕ್ಕೆ ಬರೀಲ್ಲ ಸರ್. ಇಲ್ಲ, ಸಾಹೇಬ್ರು ಬಂದಿದ್ರು ಬಿಡಿ. ಹಂಗೆ ಕಿತ್ತಾಕಿದ್ದು ಭರವಸೆ ಇಲ್ವಲ್ಲ, ಬಂದಿದ್ದಾರೆ. ಕೇಸ್ ಆಗಿರೋದು ಬಿಡ್ರಿ, 15 ದಿವಸ ನಂಗೆ ಟೈಮ್ ಕೊಟ್ಟಿದ್ದೀರಾ. 15 ದಿವಸ ಟೈಮ್ ಕೊಡಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಗಲಾಟೆಗಳಾದ್ಮೇಲೆ ಇಲ್ಲಿ ಮಾಡಕ್ ಬಂದ್ರೆ ಇವರು ಒಬ್ಬೊಬ್ಬರ ಒಂದು ಇದು ಹೇಳಿದ್ರು, ಏನೋ ನಮ್ಗೆ ಮೋರಿ ಇದು ಮಾಡಬೇಕು ಸರ್. ಹಿಂದಿಂದು ಏನೋ ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಯಾಕಂದ್ರೆ ಚಾರ್ಜ್ ತಗೊಂಡು 2 ಡೇಸ್ ಆಗಿದೆ. ಈಗ ನನ್ನ ಗಮನಕ್ಕೆ ಬಂದಿದೆ. ನನಗೆ ಒಂದು 15 ದಿವಸ ಇಲ್ಲಿ ಇರ್ತಕ್ಕಂಥ ಜನಗಳು ನನ್ನ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ PDOs ಬಂದಿದ್ದಾರೆ. ನಾನು ಸ್ವಲ್ಪ ಆಕ್ಚುಲಿ ಮೆಂಬರ್ಸ್ ಜೊತೆ ಮಾತಾಡಿನೇ ಇಲ್ಲಿ ಬಂದಿರೋದು. ಅವರು ಕೂಡ ಒಪ್ಕೊಂಡಿದ್ದಾರೆ ಕೆಲಸ ಮಾಡ್ಕೊಡಕ್ಕೆ. ಒಂದು 15 ದಿವಸ ಕಾಲಾವಕಾಶ ಕೊಟ್ಟು ಇಲ್ಲಿ ಕ್ಲಿಯರ್ ಮಾಡ್ಕೊಡ್ತೀರಿ. ಹಿಂದಿಂದೆಲ್ಲನೂ ನಾನು ಹೆಂಗೆ ಹೇಳೋಕ್ಕಾಗಲ್ಲ ಅದನ್ನು.
ಜೈ ಭೀಮ್. ಇವತ್ತು ದಿನದಲ್ಲಿ ಶಿವನಾಪುರ ಗ್ರಾಮದಲ್ಲಿ ಏನು ಸುಮಾರು ಒಂದು 6 ತಿಂಗಳಿಂದ ಚರಂಡಿ ವಿಚಾರವಾಗಿ ನಿನ್ನೆ ದಿನ ಮಾಧ್ಯಮ ಮುಖಾಂತರವಾಗಿ ನಮಗೆ ಗಮನಕ್ಕೆ ಬಂತು. ಜಾಂಬವ ಯುವ ಸೇನೆ ಸಂಘಟನೆ ಗಮನಕ್ಕೆ ಬಂದಿತ್ತು. ಚರಂಡಿ ವಿಚಾರವಾಗಿ ನನ್ನ ಸಮುದಾಯದವರ ಒಂದು ಅನಾನುಕೂಲ, ರಸ್ತೆ ಓಡಾಡೋದಕ್ಕೆ ಅನಾನುಕೂಲವಾಗಿ ನಮ್ಮ ಗಮನಕ್ಕೆ ಬಂದಿತ್ತು. ಈ ಒಂದು ವಿಚಾರವಾಗಿ ಇವತ್ತು ದಿನದಲ್ಲಿ ಮಾನ್ಯ ನಮ್ಮ ಹೊಸಕೋಟೆ ತಾಲೂಕಿನ ಇ ಒ ಸಾಹೇಬರಾಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂತಹ ಸಿದ್ದರಾಜ್ ಸಾಹೇಬರಾಗಿರ್ಬೋದು, ಮತ್ತು ಪಿ ಡಿ ಅವರಾಗಿರ್ಬೋದು, ಇವತ್ತು ದಿನದಲ್ಲಿ ಈ ಒಂದು ಸ್ಥಳ ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲೇ 8 ದಿನದೊಳಗಡೆ ಅವ್ರಿಗೆ ಏನು 6 ತಿಂಗಳಿಂದ ಸಮಸ್ಯೆ ಇತ್ತು ಆ ಸಮಸ್ಯೆನ ಬಗೆಹರಿಸಿಕೊಡುವುದಾಗಿ ಭರವಸೆಯನ್ನು ಕೊಟ್ಟಂತಹ ಮಾನ್ಯ ಇ ಒ ಸಾಹೇಬರಾದಂಥ ಮುನಿಯಪ್ಪ ಸಾಹೇಬರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳ್ದ. ಮತ್ತು ಎಲ್ಲೇ ನಮ್ಮ ತಾಲೂಕಲ್ಲಿ ಸಮಸ್ಯೆಗಳಾದರೆ ತುರಂತ ಗಮನಕ್ಕೆ ಬಂದಟ್ಟಿಗೆ ಅಧಿಕಾರಿಗಳಿಗಾಗಿರ್ಬೋದು, ನಮ್ಮಂಥ ಹೋರಾಟಗಾರರಿಗಾಗಿರ್ಬೋದು ಕೂಡಲೇ ಅವ್ರಿಗೆ ಮಾಹಿತಿ ಕೊಡುವಂತಹ MNR ನ್ಯೂಸ್ ನಟರಾಜ್ ಸಾಹೇಬ್ರಿಗಾಗಿರಲಿ, ನಮ್ಮ ಜಾಂಬವ ಯುವ ಸೇನೆ ಸಂಘಟನೆ ವತಿಯಿಂದ ಮತ್ತು ಶಿವನಾಪುರ ಗ್ರಾಮಸ್ಥರ ನೊಂದ ಕುಟುಂಬಸ್ಥರ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳ್ತೇವೆ. ಈ ಒಂದು ಜಯ ಎಷ್ಟೋ ಗಲಾಟೆಗಳಾಗಿ ಎಷ್ಟೋ ಇದಾಗಿದ್ದರೂ ಕೂಡ ಇವತ್ತಿನ ಜಯ ಅವರಿಗೆ ಶಾಶ್ವತವಾದ ಪರಿಹಾರ ದೊರಕಿಕೊಟ್ಟಲ್ಲಿ MNR ನ್ಯೂಸ್ ಕೂಡ ಒಂದು ಕಾರಣವಾಗಿದೆ. ಹಾಗಾಗಿ ಜಾಂಬವ ಯುವ ಸೇನೆ ಸಂಘಟನೆಯ ಪದಾಧಿಕಾರಿಗಳಿಗೂ ಈ ಊರಿನ ಗ್ರಾಮಸ್ಥರಿಗೂ ನನ್ನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂತಹ AD ಸಾಹೇಬರು ಏನು ಸಿದ್ದರಾಜ್ ಸಾಹೇಬರಿದ್ದರು ಅವ್ರಿಗೂ ಕೂಡ ಮತ್ತು ಪಿ ಡಿ ಒ ಅವರು ಕೂಡ ಬಂದಿದ್ದರು, ಅವ್ರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ರಮೇಶ್ ಅಣ್ಣವರು ಆನ್ ಸ್ಪಾಟ್ ಬಂದು ನಮ್ಮ ಸಮಸ್ಯೆನ ಬಗೆಹರಿಸಿದ್ದಾರೆ. ಇಂದು ತುಂಬ ಖುಷಿ ಆಗ್ತಾಯಿದೆ ಹೇಳೋದಕ್ಕೆ. ನ್ಯೂಸಲ್ಲಿ ನೋಡಿ ನೊಂದ ಕುಟುಂಬ ಅಂತ ಅವರೇ ಕರೆ ಮಾಡಿ ನಮ್ಮ ಹತ್ರ ಫೋನ್ ಮಾಡಿ ಎಲ್ಲಿದೆಯಪ್ಪ ಏನಾಯ್ತಪ್ಪ ಅಂತ ಫೋನ್ ಮಾಡಿ ವಿಚಾರಿಸ್ಕೊಂಡು ಆನ್ ಸ್ಪಾಟ್ ಬೆಳಗ್ಗೆ ಬಂದಿರೋರು. ಅವರು ಬೆಳಗ್ಗೆ 10 ಗಂಟೆಗೆ ಬಂದಿರೋರು. ಈಗ ಟೈಮ್ 2 ಗಂಟೆ ಆದರೂ ನಮ್ಮ ಜೊತೆಲೇ ಇದ್ದಾರೆ. ಒಂದು ಸಮಸ್ಯೆ ಬಗೆಹರಿಸೋದಕ್ಕೆ ನಮ್ಮ ಜೊತೆಲೇ ನಿಂತ್ಕೊಂಡು ಏನೇ ಸಮಸ್ಯೆ ಇದೆಯೋ ADL ಸಾಹೇಬರು, EO ಸಾಹೇಬರು, PDO ಸಾಹೇಬರು ಬರೋವರೆಗೂ ಅವ್ರ ಮುಂದೆ ಸಮಸ್ಯೆನ ವಿವರಣೆ ಕೊಟ್ಟು ಕ್ಲೀನಾಗಿ ಸಮಸ್ಯೆ ಕ್ಲಿಯರ್ ಆಗಬೇಕು, ಒಂದು ವಾರದಲ್ಲಿ ಕ್ಲಿಯರ್ ಮಾಡಿಕೊಡ್ಬೇಕು ಅಂತೇಳಿ ಇದು ಮಾಡಿದ್ದಾರೆ. 6 ತಿಂಗಳಿಂದ ಇರೋ ಸಮಸ್ಯೆ ನಮಗೆ ಜಾಂಬವ ಯುವ ಸೇನೆ ಅಧ್ಯಕ್ಷರಾದ ರಮೇಶ್ ಅಣ್ಣವರು ಒಂದೇ ದಿನದಲ್ಲಿ ಬಗೆಹರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾವು ನಮ್ಮ ಕುಟುಂಬದವರು ಗ್ರಾಮಸ್ಥರ ಕಡೆಯಿಂದ ಒಂದು ಉತ್ತರವಾದ ಧನ್ಯವಾದ ಹೇಳ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ MNR ನ್ಯೂಸ್ ಆದ ನಟರಾಜ್, ಯಾಕಂದರೆ ಇಷ್ಟು ಆಗೋದಕ್ಕೆ ಕಾರಣ ಈ ಥರ ಮನವಿ ಮುಟ್ಟೋದಕ್ಕೆ ಕಾರಣನೇ MNR ನ್ಯೂಸ್ ನಟರಾಜಣ್ಣವರು. ಅವ್ರಿಗೂ ಒಂದು ಧನ್ಯವಾದ ಹೇಳ್ತಾ ಇದ್ದೀವಿ ಸರ್.